ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಲಾಗ್ ಅಂದರೆ ನೈಟು ಅಂದರೆ 12 ಗಂಟೆಗೆ ಹಿಂದೂಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಹಾಗೆ ಬರ್ಡೇ ಲಾಗ್ ಆಗಿರುತ್ತೆ. ಹಾಗೆ ಹಿಂದೆ ಎಲ್ಲ ಸ್ವಲ್ಪ ಮೆಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಕೆಳಗೆ ಇಕ್ಕಿದೆ, ಸೊ ಅದಕ್ಕೋಸ್ಕರ. ಸೊ ನಾನು ಮನೇಲಿ ಡೆಕೋರೇಷನ್ ಮಾಡಿ ರೂಮಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡಿ ಮುಂದೆ. ಸೊ ಇದು ಮಧ್ಯಾಹ್ನ ನಾನು ಗಿಫ್ಟ್ ಪ್ಯಾಕ್ ಮಾಡ್ತಿದ್ದೆ. ಸಿಲ್ವರ್ ಬ್ಯಾಸ್ಲೆಟ್ ತಂದಿದ್ದು, ಅಲ್ಲಿ ತುಂಬ ದಿವಸದಿಂದ ಕೇಳ್ತಾ ಇದ್ಲು ಸಿಲ್ವರ್ ಬ್ಯಾಸ್ಲೆಟ್ ಬೇಕು ಅಂತ. ಸೊ ಸಿಲ್ವರ್ ಬ್ಯಾಸ್ಲೆಟ್ ತಂದ್ರಿ. ಗೋಲ್ಡ್ಗಿಂತ ಸಿಲ್ವರೇ ಫ್ಯೂಚರಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಏನೋ ಅನಿಸ್ತಿದೆ ನನಗೇನೋ. ಸಿಲ್ವರು ಈ ನಡುವೆ ಜಾಸ್ತಿ ಆಗಿದೆ ರೇಟು. ಸೊ ಇದು 1300 ಏನೋ ಕೊಟ್ಟು ಬಂದೆ ನಾನು ಸೇವಿಂಗ್ಸಲ್ಲಿ ಈಸ್ಕೊಟ್ಟಿರೋದು ಹಿಂದೂಗೆ. ಸೊ ಇವಾಗ ಗಿಫ್ಟ್ ಪ್ಯಾಕ್ ಮಾಡೋಣ ಮನೇಲಿ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಗಿಫ್ಟಲ್ಲಿ ಅದೇ ಬ್ಯಾಸ್ಲೆಟ್ ಪ್ಯಾಕ್ ಮಾಡ್ತೆ, ಇನ್ನೊಂದಲ್ಲಿ ಬರೀ ನ್ಯೂಸ್ ಪೇಪರ್ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಬರೀ ನ್ಯೂಸ್ ಪೇಪರ್ ಹಾಕಿ ಪ್ಯಾಕ್ ಮಾಡ್ತೀವಿ. ಸೊ ಇವಾಗ ಫಸ್ಟ್ ಬ್ಯಾಸ್ಲೆಟ್ನ ಪ್ಯಾಕ್ ಮಾಡಿದೆ. ಫ್ಲಿಪ್ಕಾರ್ಟ್ದು ಬಾಕ್ಸ್ ಇತ್ತು ಮನೇಲೇ, ಆ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಬರೀ ನ್ಯೂಸ್ ಪೇಪರ್ ಒಂದು 10-20 ನ್ಯೂಸ್ ಪೇಪರ್ ಹಾಕಿದ್ದೀನಿ. ಬರೀ ಪೇಪರ್ಸ್ ಹಾಕಿ ಸಿಕ್ಕಿದ್ದೆ ಅವಳಿಗೆ ತೆಗೆದು ಸುಸ್ತಾಗಲಿ ಅಂತ. ಸೊ ಇದು ನ್ಯೂಸ್ ಪೇಪರ್ದು ಪ್ಯಾಕ್ ಮಾಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಎಲ್ಲ ಪ್ಯಾಕ್ ಆದಮೇಲೆ ಗಿಫ್ಟ್ ರ್ಯಾಪರ್ ಬರುತ್ತಲ್ವ, ಆ ರ್ಯಾಪರಿಂದ ರ್ಯಾಪ್ ಮಾಡಿದೆ ಮನೆಯಲ್ಲೇ ನಾನು. ಸೊ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿದಾಯಿತು. ಇವಾಗ ಫೈನಲಿ ಇಂದು ಕಾಲೇಜ್ಗೆ ಹೋಗಿದ್ದಾಳೆ. ನನ್ನ ಮನೇಲೇ ಇದೆ, ಕಾಲೇಜ್ ಲೀವ್ ಅಂತ. ಸೊ ಸಾಯಂಕಾಲ ಒಂದು 5 ಗಂಟೆ ಹಂಗೆ ಕೀರ್ತಿ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು. ಇಂದುಗೆ ಮೆಹಂದಿ ಹಾಕೋಕ್ಕೆ ಸಕ್ಕದಾಗಿ ಆಗ್ತಾಳೆ ಕೀರ್ತಿ ಅಂತೂ ಮೆಹಂದಿ. ಬರ್ಡೇ ಫಂಕ್ಷನ್ಸ್ಗಳ ಅವಳೆ ಹಾಕೋದು. ಹಾಗೆ ಕೇಕ್ ಕಟ್ ಮಾಡಿಸ್ಬೇಕಲ್ಲ, ಸೊ ಕೇಕ್ ತರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣ ಜೊತೆ ಬೇಕ್ರಿಗೆ. ಆಮೇಲೆ ಕೇಕ್ ಎಲ್ಲ ತಂದಾದ್ಮೇಲೆ ಊಟ ಎಲ್ಲ ಮಾಡಿ ಇಂದು ಮಲ್ಕೊಬಿಟ್ಟಿದ್ದಾಳೆ. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಮಲ್ಕೊಂಡಿದ್ದಾರೆ, ನಾನು ಒಬ್ಬಳೇ ಎದ್ದಿದ್ದೀನಿ. ಅವಳಿಗೆ ಗೊತ್ತಿಲ್ಲ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಇವಾಗ ರೂಮಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅರೌಂಡ್ ಒಂದು 11 ಆಗಿತ್ತು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ಸಿಂಪಲ್ಗೆ ಮಾಡೋಣ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವಳು ಖುಷಿ ಆದರೆ ಸಾಕು, ನಂಗೆ ಅದೇ ಖುಷಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋದಕ್ಕೆ. ಸೊ ನನ್ನ ಕೈಲಿ ಹೇಗೆ ಚೆನ್ನಾಗಿ ಔಟ್ಪುಟ್ ಕೊಡೋಕ್ಕೆ ಬರುತ್ತೋ ಅಷ್ಟು ಚೆನ್ನಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅವಳಿಗೆ ಇಷ್ಟ ಆಯಿತು ಅಂದ್ಕೊತೀನಿ ನಾನು. ಹಾಗೆ ಅವಳ ರಿಯಾಕ್ಷನ್ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಅವಳು ಎಷ್ಟು ಸರ್ಪ್ರೈಸ್ ಆದ್ಲು ಅಂತ. ಸೊ ನಮ್ಮ ಮಮ್ಮಿ ಡ್ಯಾಡಿ ಇಂದು ಎಲ್ಲ ಮಲ್ಕೊಬಿಟ್ಟಿದ್ರು. ನಾನು ಒಬ್ಬಳೇ ಬಂದು ರೂಮಲ್ಲಿ ಡೆಕೋರೇಷನ್ ಮಾಡ್ತಿದ್ದೆ. ಬಟ್ ಅವಳಿಗೆ ಗೊತ್ತಿದ್ದಿಲ್ಲ ನಾನು ಡೆಕೋರೇಷನ್ ಮಾಡಿ ಇದೆಲ್ಲ ಕಟ್ ಮಾಡಿಸಿನಿ ಅಂತ. ಫುಲ್ ಸರ್ಪ್ರೈಸ್ ಆದ್ಲು ಅವಳು ಅಂತೂ. ಫೈನಲಿ ಇವಾಗ ಡೆಕೋರೇಷನ್ ರೆಡಿ ಆಗಿದೆ ನೋಡಿ. 40 ಮಿನಿಟ್ಸ್ ತಗೊಂಡಿದ್ದೀನಿ ಅರೌಂಡ್ ಈ ಡೆಕೋರೇಷನ್ ಮಾಡೋದಕ್ಕೆ. ಸೊ ಇದು ಲೈಟ್ಸ್ ಎಲ್ಲ ಆಫ್ ಮಾಡಾದ್ಮೇಲೆ ಈ ಥರ ಕಾಣ್ತಿದೆ. ಹಾಗೆ ಇನ್ನು 6 ಮಿನಿಟ್ಸ್ ಇದೆ, ಇಂದು ಹೋಗಿ ಎಬ್ಬರಿಸ್ಬೇಕು. ಹಾಗೆ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇದು ಡೆಕೋರೇಷನ್ ನೋಡಿ. ಹಾಗೆ ಫ್ರಿಜ್ಜಿಂದ ಕೇಕ್ ತಗೊಬಂದು ಇಕ್ಕಿದೆ. ಸೊ
ಸೊ ನಾನು ಬ್ಲ್ಯಾಕ್ ಫಾರೆಸ್ಟ್ ಅರ್ಧ ಕೆ ಜಿ ಕೇಕ್ ತಂದಿದ್ದೆ. ಸೊ ನಾವು 4 ಜನ ಅಲ್ಲ, ಸೊ ಅದಕ್ಕೆ ಅರ್ಧ ಕೆ ಜಿ ಕೇಕ್ ತಂದಿದ್ದೆ ಅಷ್ಟೇ. ಹಾಗೆ ಫುಲ್ ಎಲ್ಲ ರೆಡಿ ಮಾಡಿ ಏನಿಂದು ಬಂದು ಕೇಕ್ ಕಟ್ ಮಾಡ್ಬೇಕು. ಸೊ ಇದೇ ನೋಡಿ ಫೈನಲ್ ಲುಕ್, ಸಕ್ಕದಾಗಿ ಬಂದಿದೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಸೊ ಇಂದುಗಂತೂ ಫೈನಲಿ 12 ಗಂಟೆ ಕರೆಕ್ಟಿಗೆ ಸರ್ಪ್ರೈಸ್ ಕೊಟ್ಟೆ. ಫುಲ್ ಖುಷಿ ಆದ್ಲು ಅವಳು, ಬಟ್ ರಿಯಾಕ್ಷನ್ ಏನು ಕೊಟ್ಟಿಲ್ಲ ಅವಳು, ಯಾಕಂದ್ರೆ ಅವಳು ರಿಯಾಕ್ಟೇ ಮಾಡಲ್ಲ. ಹ್ಮ್ Happy birthday to you. Happy birthday to you. Happy birthday to you. ಸೊ ಇಂದು ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಡ್ಯಾಡಿಗೆ ಮಮ್ಮಿಗೆ ನನಗೆಲ್ಲ ಕೇಕ್ ತಿನ್ಸಿದ್ಲು. ಅದು ಫೋಟೋ ಹಿಡಿಯೋಕ್ಕಾಗಲಿಲ್ಲ, ಯಾಕಂದ್ರೆ ಮಮ್ಮಿ ಡ್ಯಾಡಿ ಎಲ್ಲ ನಿದ್ದೆ ಕಣ್ಣಲ್ಲಿದ್ರು, ಅವಳು ಇದ್ಲು. ಸೊ ಇದು ನೆಕ್ಸ್ಟ್ ಡೇ ಲಾಗು. ಇಂದು ಕಾಲೇಜ್ಗೆ ಹೋಗಿ ಬಂದ್ಲು. ಹಾಗೆ ಇವಾಗ ಗಿಫ್ಟ್ ಕೊಡೋ ಸಮಯ, ಬನ್ನಿ ಕೊಡೋಣ. ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡಿ. ಸೊ ಇವಾಗ ಇಂದುಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೌದು, ಎರಡು ಗಿಫ್ಟ್. ಫಸ್ಟ್ ಅದು ಓಪನ್ ಮಾಡು. ಓಪನ್ ಮಾಡು. ಹೆಂಗಂತು ನೆನ್ನೆ ನೈಟ್ ಡೆಕೋರೇಷನ್ ಮಾಡಿದ್ದು? ಚೆನ್ನಾಗಿತ್ತು. ಅದೇ ನಾನು ನಿದ್ದೆ ಕಣ್ಣಲ್ಲಿ ಕ್ಲೀನಿಂಗ್ ನಾನು ಏನು ನೋಡಿಲ್ಲ. ನಿದ್ದೆ ಕಣ್ಣು ಕಷ್ಟಪಟ್ಟು ಮಾಡಿದ್ದು ಡೆಕೋರೇಷನ್ ನೆನ್ನೆ. ಸಿಸರ್ ಏನಾದ್ರು ಬೇಕಾ? ಸಸ್ಪೆನ್ಸ್. ಅದೇ ಗಿಫ್ಟ್ ಗೆಸ್ ಮಾಡ್ತಾ ಇರೋದು. ಏನಿಲ್ಲ ಗೊತ್ತಿದ್ದಿಲ್ಲ, ಏನಿಲ್ಲ ಇದ್ರಲ್ಲಿ ಸುಮ್ಮನೆ ಕೊಟ್ಟಿದ್ಯಾ ನೀನು. ಆಹಾ, ಗಿಫ್ಟ್ ಅಂದ್ರೆ ಏನಾದ್ರು ಇದ್ದೇ ಇರುತ್ತೆ. ಇಂದು ಮೆತ್ತಿಗೆಲೆ ಅದರಲ್ಲಿ ಇಷ್ಟ ತೆಗಿತಾ ಇದ್ದೀನಿ. ಅದು ಬರ್ತೇನೆ ಐತೆ ಮಾತ್ರ. ಬೇರೆ ನಮ್ಮ ಮನೇಲಿ ನ್ಯೂಸ್ ಪೇಪರ್ ಎಲ್ಲ ಇಲ್ಲೇ ಐತೆ. ಇಷ್ಟೇ ಚಿಕ್ಕದಕ್ಕೆ ಅಷ್ಟು ರಾಕ್ ಮಾಡಿದ್ದೀರಾ? ಅದೇ ಸಸ್ಪೆನ್ಸ್. ಇದ್ರಲ್ಲಿ ಏನು ಇಲ್ಲ, ನನಗೆ ಗೊತ್ತಿದೆ ಏನಂದ್ರೆ ಏನಿಲ್ಲ ಅಂತ. ಇದೆ ಮ್ಯಾಜಿಕ್ ಅಂದ್ರೆ ನೋಡು, ಇದೊಳಗಡೆ ಐತೆ. ಓಪನ್ ಮಾಡಿ ಫುಲ್ಲು. ಏನು ಇಲ್ಲ, ಎತ್ತು ಏನಿಲ್ಲ. ಹ್ಯಾಪಿ ಬರ್ಡೇ ಇದ್ದು ಜಾ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇದು ಓಪನ್ ಮಾಡು. ಬೇಡ ನೀನು ಎಕ್ಕೋ. ಇಲ್ಲ, ಓಪನ್ ಮಾಡು. ಇದಲ್ಲೂ ಏನಿಲ್ಲ. ಆಮೇಲೆ ನಾನು ಹೆಂಗ್ ಹೊಡಿತೀನಿ ಅಂತ ಏನಿಲ್ಲ ಅಂದ್ಕೊಂಡು. ಫುಲ್ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ಯಲ್ಲ ಖಾಲಿ ಅಂತ. ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿರೋದಲ್ಲ, ಫ್ಲಿಪ್ಕಾರ್ಟ್ ಡಬ್ಬ ಅದು. ಅದೇ ಡಬ್ಬ ಅದು, ಫ್ಲಿಪ್ಕಾರ್ಟ್ ಡಬ್ಬ. ಎಷ್ಟು ಸುತ್ತಿದೆ ನೋಡು, ಈಗೇನು ಇಲ್ಲ ಅದಲ್ಲಿ. ನೋಡು, ಓಪನ್ ಮಾಡಿ.
ಏನ್ ಹೇಳೋದು? ಬ್ರಾಸ್ಲೆಟ್. ಸಿಲ್ವರ್ದು ಬ್ರಾಸ್ಲೆಟ್. ಎಷ್ಟು ದಿನದಿಂದ ಕೇಳ್ತಾ ಇದ್ದೆ ಸಿಲ್ವರ್ ಬ್ರಾಸ್ಲೆಟ್ ಬೇಕು ಅಂತ. ಚೆನ್ನಾಯ್ತಾ? ಕೊಡಿಲ್ಲ ಹಾಕ್ತೀನಿ. ಹೆಂಗ ಅನಿಸ್ತೈತೆ? ಖುಷಿ ಆಗ್ತೈತೆ ನಿಜ. ನೋಡಿ ಕವರೆಲ್ಲ ಇದೆ ನೋಡು. ಹೆಂಗೈತೆ ಇದು? ಚೆನ್ನಾಗೈತೆ. 2 ಗಿಫ್ಟಲ್ಲಿ ಯಾವ ಗಿಫ್ಟ್ ಇಷ್ಟ ಆಯಿತು? ಏನು ಬರೀ ಪೇಪರ್ಗಳು ಐತೆ ನೋಡಿ. ನಮ್ಮ ಮನೇಲಿ ಇರೋ ನ್ಯೂಸ್ ಪೇಪರ್ ಎಲ್ಲ ಇಲ್ಲೇ ಐತೆ. ನೋಡಿ ಇಲ್ಲಿ ಬ್ಯಾಸ್ಕೆಟ್ ಇಷ್ಟ. ಅವಳೆ ನೆನ್ನೆ ಕೀರ್ತಿ ಅವ್ರು ಬಂದಿಲ್ಲ ಅಂತ ನೈಟ್. ಚೇತ ಸ್ಕೂಲ್ ಯೂನಿಫಾರ್ಮ್ ಅವ್ರ ಅದಕ್ಕೆ ಒಂದು ವಿಡಿಯೋ ಮಾಡ್ಬಾರ್ದಂತೆ ಕೇಕ್ ತಿನ್ಸೋದು. ಚೇತ ಗಾಜ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.